ನಮಸ್ಕಾರ ಸ್ನೇಹಿತರ. ರಾಜ್ಯದಾದಂತಹ ಎಲ್ಲ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಯಾರ್ಯಾರು ಅಂಗವಿಕಲರಿದ್ರಿ, ಯಾರ್ಯಾರು ವಿಧವಾ ಮಹಿಳೆಯರಿದ್ರಿ, ಯಾರು ಹಿರಿಯ ವ್ಯಕ್ತಿಗಳಿದ್ರಿ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ, ಸೊ ಎಲ್ಲರ ಖಾತೆಗಳಿಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗ್ತಾ ಇದೆ. ಸೊ ಇದುವರೆಗೂ ಕೂಡ ಕಾಯ್ತಾ ಇದ್ರಿ, ಪ್ರತಿ ತಿಂಗಳು ಕೂಡ ನಾವು ಕಾಯ್ತಾನೆ ಇದ್ವಿ, ಪಿಂಚಣಿ ಇವತ್ತು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ ಎಲ್ಲ ಹಿರಿಯ ವ್ಯಕ್ತಿಯರು, ಅಂಗವಿಕಲರು, ವಿಧವಾ ಮಹಿಳೆಯರು ಕಾಯ್ತಾನೆ ಇದ್ರು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಕಣ್ಣು ತೆರೆದಿದೆ ಅಂತ ಹೇಳ್ಬಹುದು. ಈಗ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ಸೊ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ದುಡ್ಡು ಹೋಗ್ತಾ ಇದೆ, ಸೊ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗಿರ್ತಕ್ಕಂಥದ್ದು ಎಷ್ಟು ಹೆಚ್ಚಳ ಆಗಿದೆ, ಅದರ ಬಗ್ಗೆನೂ ಕೂಡ ಮಾತುಕತೆ ಮಾಡೋಣ. ಇದರ ಜೊತೆಗೆ ಬೈಕ್ ಸವಾರರಿಗೆ, ಕಾರ ಸವಾರರಿಗೆ ಇಲ್ಲಿ ಒಂದು ಸರ್ಕಾರ ಬಿಗ್ ಮಾಹಿತಿಯನ್ನ ಕೊಟ್ಟಿದೆ. ಹೌದು, 10,000ವರೆಗೂ ಕೂಡ ದಂಡ ವಿಧಿಸಲಾಗುತ್ತೆ ಈ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ. ಹಾಗಾದ್ರೆ ಬನ್ನಿ, ಯಾವ ಯಾವ ರೂಲ್ಸ್ ಗಳು, ಅದನ್ನ ನಾವು ಫಾಲೋ ಮಾಡ್ಲೇಬೇಕಾ? ಖಂಡಿತವಾಗ್ಲೂ ಫಾಲೋ ಮಾಡ್ಬೇಕು, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ದಂಡ ವಿಧಿಸೋದು ಫಿಕ್ಸ್ ಅಂತ ಹೇಳ್ಬೋದು. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನೇರವಾಗಿ ನಾವು ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಪಿಂಚಣಿದಾರರಿಗೆ, ಸೊ ಇದರಲ್ಲಿ ಹಿರಿಯರು ಕೂಡ ಬರ್ತಾರೆ, ಅಂಗವಿಕಲರು ಕೂಡ ಬರ್ತಾರೆ, ವಿಧವಾ ಮಹಿಳೆಯರು ಕೂಡ ಬರ್ತಾರೆ. ಸೊ ಇವೆಲ್ಲರಿಗೂ ಕೂಡ ದುಡ್ಡನ್ನ ಈಗ ಜಮಾ ಮಾಡ್ತಾ ಇದ್ದಾರೆ. ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಜಮಾ ಆಗಿಲ್ಲ ನೋಡಿ, ಇವುಗಳನ್ನ ಜಮಾ ಮಾಡ್ತಕ್ಕಂಥದ್ದು. ಸೊ ಎಲೆಕ್ಷನ್, ಈ ಒಂದು ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ, ಅದಕ್ಕಿಂತ ಇಂಪಾರ್ಟೆಂಟ್ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಎಲ್ಲ ಪಿಂಚಣಿಗಳು ಸರಿಯಾದ ಟೈಮ್ಗೆನೆ ಜಮಾ ಆಗ್ತಾ ಇದ್ವು. ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಪಿಂಚಣಿ ಯೋಜನೆಯಲ್ಲಿ ಹಣ ಹಾಕೋದು ಬಹಳ ಡಿಲೇ ಆಗ್ತಾ ಇದೆ. ಹೌದು, ದುಡ್ಡನ್ನ ಜಮೆ ಮಾಡೋದು ಬಹಳ ಡಿಲೇ ಆಗ್ತಾ ಇದೆ. ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ದುಡ್ಡು ಜಮೆ ಆಗ್ತಾ ಇತ್ತು ಎಲ್ಲರ ಖಾತೆಗಳಿಗೆ. ಆದ್ರೆ ಈಗ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಸರಿಯಾದ ಟೈಮ್ಗೆ ದುಡ್ಡು ಹೋಗ್ತಾ ಇಲ್ಲ. ಈಗ 5ನೇ ತಾರೀಕು ಒಳಗಡೆ ಅಲ್ಲ, 20ನೇ ತಾರೀಕಾಗಲಿ ಅಥವಾ ಆ ತಿಂಗಳು ಜಮಾನೇ ಮಾಡ್ತಿರೋದಿಲ್ಲ, ಮತ್ತು ನೆಕ್ಸ್ಟ್ ತಿಂಗಳು ಜಮಾ ಮಾಡೋದು, ಈ ರೀತಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಯಾಕಂದ್ರೆ ದುಡ್ಡನ್ನ ಹೊಂದಾಣಿಕೆ ಮಾಡುವುದರಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಸೊ ಹೌದು, ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬಿದ್ದಿದ್ದೆ ಆದ್ರೆ ಈ ರೀತಿನೇ ಆಗೋದು. ಆದ್ರೆ ಸರ್ಕಾರ ಯಾವುದೇ ರೀತಿಯಾಗಿ ಹೇಳ್ಕೊಳ್ತಾ ಇಲ್ಲ ನಮ್ಮ ಆರ್ಥಿಕ ಪರಿಸ್ಥಿತಿ ಹೊರೆ ಬಿದ್ದಿದೆ, ಆರ್ಥಿಕತೆ ಹದಗೆಟ್ಟಿದೆ, ಈ ರೀತಿ ಯಾವುದೇ ರೀತಿ ಸುಳಿವನ್ನ ಹೊರ ಹಾಕಿಲ್ಲ. ಆದ್ರೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಬೆಲೆಗಳು ಏರಿಕೆ ಆಗಿರ್ತಕ್ಕಂಥದ್ದು. ಇಲ್ಲಿ ಪಿಂಚಣಿ ಯೋಜನೆಯಲ್ಲಿ ಸರಿಯಾಗಿ ದುಡ್ಡು ಜಮಾ ಮಾಡದೇ ಇರುವಂತದ್ದು, ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡು ಜಮಾ ಮಾಡ್ಲಿಲ್ಲ ಅಂದ್ರೆ ನಡೆಯುತ್ತೆ. ಆದ್ರೆ ಈ ಶಾಶ್ವತ ಯೋಜನೆಯಲ್ಲಿ ಅಂದ್ರೆ ಪಿಂಚಣಿ, ಇದು ಯಾವ ಪಕ್ಷ ಬಂದ್ರೂ ಸಹಿತ ಈ ಪಿಂಚಣಿ ಹಣವನ್ನ ಕೊಡ್ಲೇಬೇಕು. ಸೊ ಇದರಲ್ಲಿ ನಿಮಗೆ 2,200ವರೆಗೂ ಕೂಡ ದುಡ್ಡು ಜಮಾ ಆಗ್ತಾ ಇದೆ. ಹೌದು, ರಾಜ್ಯದಲ್ಲಿ ಕೂಡ ಈಗ ಪಿಂಚಣಿಯನ್ನ ಹೆಚ್ಚಳ ಮಾಡಿದೆ ಕೇಂದ್ರ ಸರ್ಕಾರ. ಹಾಗೆ ರಾಜ್ಯ ಸರ್ಕಾರವು ಕೂಡ ಹಿರಿಯರಿಗೆ ಪಿಂಚಣಿ ಹೆಚ್ಚಳ ಮಾಡಿದ್ದೆ ಆದ್ರೆ ಈ ಕಡೆ ಕೇಂದ್ರ ಸರ್ಕಾರ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಸೊ ಈ ಕಡೆ ಅಂಗವಿಕಲರು ಕೂಡ ಹೇಳ್ಬೋದು, ನಮಗೂ ಕೂಡ ಹೆಚ್ಚಳ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು, ನಿಮ್ಗೆ ಆಲ್ರೆಡಿ ಹೆಚ್ಚೇ ಇರುತ್ತೆ, ಅಂಗವೈಕಲ್ಯದ ಮೇಲೆ ನಿಮಗೆ ಹೆಚ್ಚಳ ಆಗಿರ್ತದೆ. ಅಂದ್ರೆ ಹೆಚ್ಚುವರಿ ಅಂಗವೈಕಲ್ಯತೆಯನ್ನ ಹೊಂದಿದಂತವರಿಗೆ ಹೆಚ್ಚು ಹಣವನ್ನ ಜಮಾ ಮಾಡ್ತಾರೆ, ಕಡಿಮೆ ಅಂಗವೈಕಲ್ಯತೆ ಹೊಂದಿದಂತವರಿಗೆ ಕಡಿಮೆ ದುಡ್ಡು ಜಮಾ ಮಾಡ್ತಾರೆ, ಈ ರೀತಿ ಇರುತ್ತೆ. ಇನ್ನು ಹಿರಿಯರಿಗೆ 800 ರೂಪಾಯಿ ಇರುತ್ತೆ, ಅಥವಾ 1,200 ರೂಪಾಯಿ ಇರುತ್ತಲ್ಲ, ಅವರಿಗೆ 2,000ವರೆಗೂ ಕೂಡ ಏರಿಕೆಯನ್ನ ರಾಜ್ಯ ಸರ್ಕಾರ ಮಾಡಿದೆ. ಇನ್ನು ವಿಧವಾ ಮಹಿಳೆಯರಿಗೆ 7ರಿಂದ 8% ಅಷ್ಟು ಹೆಚ್ಚಳ ಮಾಡಿದೆ ಅಂತೆ. ಅಂದ್ರೆ ಈಗ 1,500 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 1,800 ಅಥವಾ 1,700, ಈ ರೀತಿ ನಿಮಗೆ ದುಡ್ಡು ಜಮಾ ಆಗ್ತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದ, ಯಾಕಂದ್ರೆ ಇಡೀ ದೇಶದಲ್ಲಿ ಎಲ್ಲ ವಿಧವಾ ಮಹಿಳೆಯರಿಗೂ ಕೂಡ ದುಡ್ಡು ಜಮಾ ಮಾಡ್ಬೇಕಲ್ಲ, ಆ ರೀತಿ ಹೆಚ್ಚಳ ಒಮ್ಮೆಲೆ ಮಾಡ್ಲಿಕ್ಕೆ ಬರೋದಲ್ಲ, ಹಂತ ಹಂತವಾಗಿ ಹೆಚ್ಚಳ ಮಾಡ್ಲಿಕ್ಕೆ ಆಗತ್ತೆ. ಅದೇ ರೀತಿ ಹೆಚ್ಚಳ ಮಾಡ್ತಾ ಇದನ್ನು ಕೂಡ. ಸೊ ಈಗ ಜುಲೈ ಮತ್ತು ನಿಮಗೆ ಆಗಸ್ಟ್ ತಿಂಗಳ ಹಣ ಜಮಾ ಆಗ್ತಾ ಇದ್ದು, ನಿಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ನೋಡ್ಕೊಳ್ಳಿ. ಒಂದು ವೇಳೆ ದುಡ್ಡು ಜಮಾ ಆಗ್ತಾ ಇಲ್ಲ ಕಳೆದ 2-3 ತಿಂಗಳಿಂದ ನೀವು ಅನ್ಕೊಂಡಿದ್ದೆ ಆದ್ರೆ, ಈಗ ಸುಮಾರು 23 ಲಕ್ಷ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ಸರ್ಕಾರ ತೆಗೆದಾಕಿದೆ, ಅಂದ್ರೆ ರಾಜ್ಯ ಸರ್ಕಾರ ತೆಗೆದಾಕಿರ್ತಕ್ಕಂಥದ್ದು. ಒಂದು ವೇಳೆ ನಿಮ್ಮನ್ನು ಕೂಡ ತೆಗೆದಾಕಿದ್ರೆ ನಿಮ್ಗೂ ಕೂಡ ದುಡ್ಡು ಜಮಾ ಆಗೋದಿಲ್ಲ. ಒಂದು ಕೆಲಸ ಮಾಡಬಹುದು, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ನಿಮ್ಮ ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಒಂದು ಬ್ಯಾಂಕ್ ನಲ್ಲಿ ನೀವು ಈ ಒಂದು ನಿಮ್ಮ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಹೌದು, ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದೆ ಆದ್ರೆ ನೀವು ಜೀವಂತ ಇದಿರಿ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಗೊತ್ತಾಗತ್ತೆ, ಅಧಿಕಾರಿಗಳಿಗೆ ಗೊತ್ತಾಗತ್ತೆ. ಆದ ಕಾರಣಕ್ಕಾಗಿ ನಿಮ್ಮನ್ನ
ಈ ಒಂದು ಪಿಂಚಣಿ ಯೋಜನೆಯಿಂದ ತೆಗೆದಾಕಿರ್ತಾರೆ. ಇನ್ನು ಎಲಿಜಿಬಲ್ ಇಲ್ಲ ಅಂದ್ರೂ ತೆಗೆದಾಕಿರ್ತಾರೆ. ಆದ್ರೆ ಎಲಿಜಿಬಲ್ ಇದ್ರೂ ಸಹಿತ ತೆಗೆದಾಕಿದ್ರೆ ಇದೇ ಒಂದು ಕಾರಣ, ನೀವು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿರೋದಿಲ್ಲ. ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಬ್ಯಾಂಕ್ ನಲ್ಲಿ ಸಬ್ಮಿಟ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳಿಗೆ ಕಳಿಸ್ತಾರೆ. ಸೊ ನೀವು ಬದುಕಿದ್ದೀರಾ ಅಂತ ಕನ್ಫರ್ಮ್ ಆಗತ್ತೆ. ಆ ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡೋದ್ರ ಜೊತೆಗೆ ನೀವೇ ಖುದ್ದಾಗಿ ಹೋಗಿ ಕೊಡಬಹುದು, ಅಥವಾ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿದೆ, ನಡೆದಾಡಿಕ್ ಆಗೋದಿಲ್ಲ ಅಂತ ಹೇಳೋದಾದ್ರೆ ನೀವು ವಿಡಿಯೋ ಕಾಲ್ ಮುಖಾಂತರ ಅಧಿಕಾರಿಗಳಿಗೆ ಸ್ಪಷ್ಟನೆಯನ್ನ ಪಡಿಸಬಹುದು. ನಾವು ಬದುಕಿದೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಸರ್ಕಾರಕ್ಕೆ ತಿಳಿಸಿದ್ದೆ ಆದ್ರೆ ಸರ್ಕಾರ ಮತ್ತೆ ಎಂದಿನಂತೆ ನಿಮಗೆ ಪಿಂಚಣಿ ಹಣವನ್ನ ಜಮಾ ಮಾಡುತ್ತೆ. ಯಾಕಂದ್ರೆ ಬಹಳಷ್ಟು ಜನರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರೆ ಕುಟುಂಬದವರು. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟು 23 ಲಕ್ಷ ಫಲಾನುಭವಿಗಳನ್ನ ಹೊರ ಹಾಕಿದೆ. ಯಾಕಂದ್ರೆ ಎಲಿಜಿಬಲ್ ಇಲ್ಲ ಅಂದ್ರೂ ಸಹಿತ ಅವರನ್ನ ಪಿಂಚಣಿಯ ಹಣವನ್ನ ಕೊಡ್ತಾ ಇದ್ರು, ಮತ್ತೆ ತೀರಿ ಹೋಗಿದ್ರು ಸಹಿತ ಅವರ ಮನೆಯವರು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ರು. ಹೀಗಾಗಿ ರಾಜ್ಯ ಸರ್ಕಾರ ಈ ರೀತಿ ಮಾಡಿರ್ತಕ್ಕಂಥದ್ದು. ಇನ್ನು ವೀಕ್ಷಕರ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಕಡೆ ಬರೋದಾದ್ರೆ, ಈ ಬೈಕ್ ಸವಾರರಿಗೆ ಒಂದು ಬಿಗ್ ಅಪ್ಡೇಟ್ ಅನ್ನ ಇಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಏನಿದು ವಿಷಯ ಅಂತ ನೋಡೋದಾದ್ರೆ, ಯಾವ ಯಾವ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳೋದಾದ್ರೆ, ತ್ರಿಬಲ್ ರೈಡಿಂಗ್, ಯಾರು 3 ಜನ ಕೂತ್ಕೊಂಡು ರೈಡಿಂಗ್ ಅನ್ನ ಮಾಡ್ತಾ ಇರ್ತಾರೆ, ಬೈಕ್ ಅನ್ನ ಓಡಾಡಿಸ್ತಾ ಇರ್ತಾರೆ, ಅವರಿಗೆ 1,000 ದಂಡ ವಿಧಿಸಲಾಗುವುದು ಕೋರ್ಟಿನ ಮುಖಾಂತರ. ಇನ್ನು ಓವರ್ ಸ್ಪೀಡ್, ಹೆಚ್ಚಿನ ಸ್ಪೀಡ್ ನಲ್ಲಿ ನೀವು ಬೈಕ್ ಓಡಿಸಿದ್ದೆ ಆದ್ರೆ ಅಥವಾ ಕಾರ್ನ ಓಡಿಸಿದ್ದೆ ಆದ್ರೆ ನಿಮಗೆ 1,000 ದಿಂದ 5,000 ವರೆಗೂ ಕೂಡ ದಂಡ ಬೀಳುತ್ತೆ. ಸೊ ಇದು ಪೊಲೀಸ್ ಅವರು ಹಾಕಬಹುದು, ಕೋರ್ಟ್ಗೆ ಹೋಗಿ ನೀವು ಕಟ್ಟಬೇಕಾಗತ್ತೆ. ಇನ್ನು ಸಿಗ್ನಲ್ ಜಂಪ್, ಯಾರು ಸಿಗ್ನಲ್ ಅನ್ನ ಜಂಪ್ ಮಾಡ್ತೀರಿ, ಸಿಗ್ನಲ್ ಇದ್ದಿದ್ರು ಸಹಿತ, ರೆಡ್ ಸಿಗ್ನಲ್ ಇದ್ರು ಸಹಿತ ನೀವು ಪಾಸ್ ಆಗಿಬಿಡ್ತೀರಿ, ಅವರಿಗೆ 5,000 ದಂಡ ವಿಧಿಸಲಾಗತ್ತೆ. ಓಕೆನಾ. ಇನ್ನು ಆಂಬುಲೆನ್ಸ್ ಗಳಿಗೆ ದಾರಿ ಬಿಡದೆ ಕಾಡುವಂತವರಿಗೆ, ಯಾರು ಕಾಡಾಟ ಮಾಡ್ತಿರ್ತೀರಿ ಅವ್ರಿಗೂ ಕೂಡ 5,000 ದಂಡ ವಿಧಿಸಲಾಗುವುದು. ಹೌದು, ಆಂಬುಲೆನ್ಸ್ ಹೋಗ್ತಾ ಇರತ್ತೆ, ಎಮರ್ಜೆನ್ಸಿ ಇರುತ್ತೆ, ಅಂತವರಿಗೆ ಅಡ್ಡಗಟ್ಟಿ ಅಥವಾ ಅವರ ಜೊತೆಗೆ ರೇಸ್ ಹಚ್ಚಿ ಅವ್ರಿಗೆ ಕಾಡಾಟ ಮಾಡೋದಾಗಿರ್ಲಿ, ಈ ರೀತಿ ಯಾರಾದ್ರೂ ಬೈಕ್ಗಳು ಮಾಡಿದ್ದೆ ಆದ್ರೆ, ಕಾರ್ಗಳು ಮಾಡಿದ್ದೆ ಆದ್ರೆ ಅವ್ರಿಗೆ 5,000 ದಂಡ ವಿಧಿಸಲಾಗುವುದು ಅಂತ ಇಲ್ಲಿ ಸಾರಿಗೆ ಇಲಾಖೆ ತಿಳಿಸಿರ್ತಕ್ಕಂಥದ್ದು. ಇನ್ನು ಫುಟ್ಪಾತ್ ಮೇಲೆ ಯಾರು ವಾಹನಗಳನ್ನ ಓಡಾಡಿಸ್ತೀರಿ, ಹೌದು ಸೈಡ್ ಫುಟ್ಪಾತ್ ಇರತ್ತಲ್ವಾ, ಹೈವೇ ಸೈಡ್, ಆ ಫುಟ್ಪಾತ್ ನ ಮೇಲೆ ಯಾರು ಬೈಕ್ ಗಳನ್ನ ಓಡಾಡಿಸ್ತೀರಿ ಅಲ್ಲಿ ನಿಮಗೆ 1,000 ದಂಡ ವಿಧಿಸಲಾಗತ್ತೆ. ಅಲ್ಲಿ ಜನರು ಹೋಗುದು ಬರುದು ಮಾಡ್ತಿರ್ತಾರೆ, ಅಂತದ್ರಲ್ಲಿ ನೀವು ಬೈಕ್ ಓಡಾಡ್ತೀರಿ ರೋಡ್ ಅನ್ನ ಬಿಟ್ಟು, ಅಂತವರಿಗೆ 1,000 ದಂಡ ವಿಧಿಸಲಾಗತ್ತೆ. ಇನ್ನು ರಾಂಗ್ ಸೈಡ್ ರೈಡ್, ಯಾರು ರಾಂಗ್ ಸೈಡ್ ರೈಡ್ ಅನ್ನ ಮಾಡ್ತಿರ್ತೀರಿ, ರಾಂಗ್ ಸೈಡ್ ಅಂದ್ರೆ ನೀವು ಈ ಕಡೆ ಹೋಗ್ಬೇಕಾಗಿರತ್ತೆ, ಆದ್ರೆ ಈ ಕಡೆ ಹೋಗ್ತಕ್ಕಂತಹ ರೋಡ್ ನಲ್ಲಿ ಈ ಕಡೆ ಬರೋದು, ಹೌದು ಅಂತವರಿಗೆ ಈಗ 5,000 ದಂಡ ವಿಧಿಸಲಾಗುವುದು ಅಂತ ತಿಳಿಸಿದ್ದಾರೆ. ಆ ರಾಂಗ್ ಸೈಡ್ ರೈಡ್ ಮಾಡೋದ್ರಿಂದ ಅದು ಅವರಿಗೆ ಅಷ್ಟೇ ಪ್ರಾಬ್ಲಮ್ ಅಲ್ಲ, ನಿಮ್ಗೂ ಕೂಡ ಪ್ರಾಬ್ಲಮ್ ಆಗತ್ತೆ. ಏನಾದ್ರೂ ದೊಡ್ಡ ಗಾಡಿಗಳು ಬಂದ್ರು ಡಿಕ್ಕಿ ಹೊಡೆದಿದ್ದಾದ್ರೆ ನಿಮ್ಮ ಜೀವ ಅಪಾಯ, ಅವರ ಜೀವನೂ ಕೂಡ ಅಪಾಯ ಆಗಿರುತ್ತೆ. ಆದ್ರೆ ತಪ್ಪು ನಿಮ್ಮ ಮೇಲೆನೆ ಬರುವುದು, ಯಾಕಂದ್ರೆ ರಾಂಗ್ ಸೈಡ್ ನೀವು ಹೋಗ್ತಾ ಇರ್ತೀರಿ. ಆದ ಕಾರಣಕ್ಕಾಗಿ ಸರಿಯಾಗಿ ಬೈಕ್ ಗಳಾಗಿರ್ಲಿ, ಕಾರ್ ಗಳನ್ನಾಗಿರ್ಲಿ ಚಲಾಯಿಸಿ, ಇದು ನಮ್ಮ ಕಡೆಯಿಂದ ಕೂಡ ಮನವಿ ಆಗಿರುತ್ತೆ. ಯಾಕಂದ್ರೆ ಬಹಳಷ್ಟು ಆಕ್ಸಿಡೆಂಟ್ ಗಳ ಆಗ್ತಾ ಇದಾವೆ, ಅದನ್ನ ತಡೆಗಟ್ಟಲಿಕ್ಕೆ ನಾವು ಸಂಚಾರವನ್ನ ಸರಿಯಾಗಿ ಮಾಡಬೇಕಾಗತ್ತೆ. ಒಬ್ಬರು ಕುಡಿದುಕೊಂಡು ಓಡಾಡಿಸ್ತಿರ್ತಾರೆ, ಅವ್ರಿಗೂ ಕೂಡ ಇಲ್ಲಿ ಫೈನ್ ಬೀಳುತ್ತೆ 5,000 ಕೂಡ. ಯಾರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿರ್ತೀರಿ ಅವ್ರಿಗೂ ಕೂಡ ಫೈನ್ ಬೀಳುತ್ತೆ ಅಂತ ತಿಳಿಸಲಾಗಿದೆ. ಸೊ ಈ ರೀತಿ ಯಾರ್ಯಾರು ನೀವು ಸಂಚಲನ ಮಾಡ್ತೀರಿ ಅವರೆಲ್ಲರಿಗೂ ಕೂಡ ನಿಮಗೆ ಫೈನ್ ಬೀಳುತ್ತೆ. ಬಹಳಷ್ಟು ಜನರು ಈ ರೀತಿ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಸೊ ಸರಿಯಾದ ರಸ್ತೆಯಲ್ಲಿ ಸಾಗಿ, ಸರಿಯಾದ ಸ್ಪೀಡ್ ನಲ್ಲಿ ಸಾಗಿ, ಸರಿಯಾದ ಟೈಮ್ಗೆ ಸ್ಲೋಲಿ ಅಂದ್ರೆ ಒಂದು ಮೀಡಿಯಂ ರೇಂಜ್ ನಲ್ಲಿ ನೀವು ಹೋಗಿ ಸರಿಯಾದ ಟೈಮ್ಗೆ ತಲುಪುವ ರೇಂಜ್ ನಲ್ಲಿ ಒಂದು ಬೈಕ್ ಗಳನ್ನ, ಕಾರ್ ಗಳನ್ನ ಓಡಿಸಿ. ಇದು ನಿಮಗೂ ಕೂಡ ಒಳ್ಳೇದು, ಮತ್ತೆ ಮುಂದೆ ಬರ್ತಕ್ಕಂಥವ್ರಿಗೂ ಕೂಡ ಒಳ್ಳೇದು. ಸೊ ಡಿಕ್ಕಿ ಹೊಡೆದಿದ್ದೆ ಆದ್ರೆ ನಿಮ್ಗೆ ಗೊತ್ತಿದೆ, ಅದೇನು ಹೇಳ್ಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಈ ಒಂದು ಮಾಹಿತಿ ತಿಳಿಸಬೇಕಾಗಿತ್ತು, ತಿಳಿಸಿದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ.